ಧರ್ಮಪತ್ನಿ ಡಾಕ್ಟರ್ ಗೀತಾ ಸೈದಾಪುರ್, ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ವಾಯ್ ಕೊಡ್ತೆ ಅವರ ಧರ್ಮಪತ್ನಿ. ಇವತ್ತು ಕ್ಲೋಸಿಂಗ್ ಸೆರೆಮನಿ ಮಾಡಿದ್ದಾರೆ. ಅದು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿದ್ರು. 13 ಕರ್ನಾಟಕ NCC ಬಟಾಲಿಯನ್ ಮೈಸೂರು ಆಯೋಜನೆ ಮಾಡಿರ್ತಕ್ಕಂಥ ಈ 10 ದಿನಗಳ ಶಿಬಿರು ನಲ್ಲಿ ಅವರು ಏನೇನೋ ಕಲಿಬೇಕಾಗಿತ್ತು ಅದನ್ನೆಲ್ಲ ನಾವು ಕಲ್ತಿದ್ದೀವಿ. 10 ದಿನ ಅಲ್ಲ, ಇದು ಇನ್ನೂ 10 ದಿನ ನಮ್ಗೆ ಸಿಕ್ಕರೆ ಇನ್ನೂ ಒಳ್ಳೇದು ಅಂತ ಮಕ್ಕಳು ಹೇಳ್ತಾ ಇದ್ರು. ಮತ್ತೆ ಪ್ರತಿಯೊಂದನ್ನು ನಾವು ಇಲ್ಲಿ ಕಲ್ತಿರೋದನ್ನ ಮುಂದೆನೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಕ್ಕಳು. ಇಲ್ಲಿರೋ ಸಿಬ್ಬಂದಿಗಳು, ANOs, ಆಫೀಸರ್ಸು, ಸಿವಿಲ್ ಸ್ಟಾಫು ಇವರೆಲ್ಲರೂ ಜೊತೆಗೆ ಕೂಡಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವರಿಂದ ಇಲ್ಲಿ ಕೆಡೆಟ್ಸ್ಗಳು ಉತ್ತಮವಾದಂಥ ಅಭ್ಯಾಸವನ್ನು ಕಲ್ತ್ಕೊಂಡಿದ್ದಾರೆ. ಸ್ವಲ್ಪ 8th 9th ಅಂತ ತಂದರೆ ಚಿಕ್ಕ ಮಕ್ಕಳೇ, ಅವ್ರಿಗೆ ತೊಂದರೆ ಆಗ್ತಿತ್ತು ಮುಂಚೆ ಅಂತ. ಫಸ್ಟ್ 2 days ಒಂದು ಸ್ವಲ್ಪ ಕಷ್ಟ ಆಗಿದೆ, ಆದರೆ ಅವ್ರಿಗೆಲ್ಲ ಬಹಳ ಒಳ್ಳೆ ರೀತಿಯಿಂದ ಇವರು ಎಕ್ಸ್ಪ್ಲೇನ್ ಮಾಡಿ ಈ ಥರ ಇರಬೇಕು ಈ ಥರ ಅಂತ ಹೇಳ್ಕೊಟ್ಟಿದ್ದಾರೆ. ಅವರೆಲ್ಲ ಕಲ್ತ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಗ ಏಳೋದು, ಶಿಸ್ತಬದ್ಧವಾದ ಜೀವನ ಹೇಗೆ ಮಾಡಬೇಕು, ಶಿಸ್ತಬದ್ಧವಾದಂಥ ಶಿಕ್ಷಣವನ್ನು ಹೇಗೆ ಪಡಿಬೇಕು, ನಿರಂತರವಾಗಿ ಪ್ರಯತ್ನಗಳನ್ನು ಯಾವ ಥರ ಮಾಡಬೇಕು, ದೊಡ್ಡ ಗುರಿಗಳನ್ನು ಹೇಗೆ ಇಟ್ಕೊಂಡು ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಿಕೊಂಡು ಪಡ್ಕೊಳ್ಳುವಂಥ ಆಸಕ್ತಿಗಳು ಅವರಿಗೆ ಬಂದಿದೆ ಅಂತ ನಾನು 100ಕ್ಕೆ 100 ಪಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಧರ್ಮಪತಿ ಆದಂಥ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ಅವರು 100ಕ್ಕೆ 100% ಇಲ್ಲಿ ಎಫರ್ಟ್ ಹಾಕಿದ್ದಾರೆ. ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಅವ್ರದ್ದು ಒಂದೇ ಏಮು, ನಾನು ಮದುವೆ ಆಗಿ ಬಂದಾಗ್ಲಿಂದ ಕೇಳ್ತೀನಿ, ಒಳ್ಳೆಯ ನಾಡು ಕಟ್ಟಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಮಕ್ಕಳಲ್ಲಿ ಒಂದೊಂದು ಒಳ್ಳೆ ದೊಡ್ಡ ಗುರಿಗಳನ್ನು ಇಡಬೇಕು. ಅವ್ರ ಗುರಿಗಳಿಗೆ ಪ್ರೋತ್ಸಾಹ ಮಾಡಬೇಕು. ಯಾವ ರೀತಿಯಿಂದ ನಾವು ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಜನರಿಗೆ IAS ಆಫೀಸರ್ ಆಗಬೇಕು, KS ಆಗಬೇಕು, ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಏನೇನೋ ಹಲವಾರು ಕನಸುಗಳನ್ನು ಕಂಡ್ಕೊಂಡಿರ್ತಾರೆ. ನಮ್ಮ ಮನೆಯವರು ಪ್ರತಿಯೊಬ್ಬರಿಗೂ ಎಷ್ಟು ಟೈಮ್ ಸಿಕ್ತಿತ್ತೋ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಿದ್ರು. ಸಿಗೋ ಒಂದು 20 days ನಮ್ಮ ಟೈಮಲ್ಲಿ ಅವ್ರು ಅದನ್ನು ಕೂಡ ಈ ಕಡೆ ಹಾಲಿಡೇಸಿಗೆ ಬಂದಾಗ ಮಕ್ಕಳ ಜೊತೆಗೇನೆ ಬೆರಿತಿರ್ತಿದ್ರು. ಅವರು ಓದಿರೋದು ಸೈನಿಕ್ ಸ್ಕೂಲಲ್ಲಿ ಬಿಜಾಪುರ, ಅಲ್ಲಿನೂ ಹೋಗಿ ಮಕ್ಕಳಿಗೆಲ್ಲ ಎನ್ಕರೇಜ್ ಮಾಡ್ತಿದ್ರು. ಅದಕ್ಕೆ ನನ್ಗೆ ಎಷ್ಟು ಖುಷಿ ಆಗತ್ತಂದ್ರೆ, ಇಷ್ಟು ದಿನ ನಾವು ಒಂದು 20 ವರ್ಷ ನಾರ್ತ್ದಲ್ಲಿದ್ವಿ. ಫಸ್ಟ್ ಪೋಸ್ಟಿಂಗು ನಮಗೆ ಸೌತ್ದಲ್ಲಿ ಮೈಸೂರಿನಲ್ಲಿ ಸಿಕ್ಕಿದೆ. ಅದು NCC ಪೋಸ್ಟಿಂಗ್ ಸಿಕ್ಕಿದೆ ಅಂತಂದ್ರೆ ತುಂಬಾ ಹೆಮ್ಮೆ ಆಗತ್ತೆ. ಆಮೇಲೆ ನಮ್ಮ ಮನೆಯವ್ರದ್ದು ಒಂದು ದೊಡ್ಡ ಕನಸಿತ್ತು ಅನ್ಸತ್ತೆ. ಅವಾಗ ಒಂದ್ 4 ಮಕ್ಕಳನ್ನ ಮೇಂಟೈನ್ ಮಾಡ್ತಿದ್ರು. ಇವರು ಬಂದ್ರಂತಂದ್ರೆ ಅವ್ರಿಗೆ ಟೈಮ್ ಕೊಡೋದು, ಇವ್ರಿಗೆ ಟೈಮ್ ಕೊಡೋದು. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಸ್ವಲ್ಪ ಟೈಮ್ ಕೊಡೋಕೆ ಕಷ್ಟ ಆಗ್ತಿತ್ತು. ಬಟ್ ಇವ್ರಿಗೆ ಎಟ್ ಎ ಟೈಮ್ 600 700 ಇಷ್ಟು ಮಕ್ಕಳು ಸಿಗ್ತಾ ಇದಾರೆ. ಅವ್ರ ಮಕ್ಕಳಿಗೆ NCC ನಲ್ಲಿ ಕೆಡೆಟ್ಸ್ಗಳಿಗೆ ಎಲ್ಲ ಒಂದೇ ಸಾರಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ತುಂಬಾ ಮೋಟಿವೇಶನ್ ಮಾಡ್ತಾರೆ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗುತ್ತೆ. ಹೌದಪ್ಪ, ಇವ್ರಿಗೆ ತುಂಬಾ ದೇವ್ರು ಆಶೀರ್ವಾದ ಮಾಡಿ ಈ ಮಕ್ಕಳನ್ನ ನಿನ್ಗೆ ಯಾವ ತರ ಗುರಿ ಇಟ್ಕೊಂಡಿದ್ಯಾ ಮುಂಚೆಯಿಂದ ಆ ತರ ಅವರನ್ನ ಒಂದು ಒಳ್ಳೆ ಏಮನ್ನ ಕೊಡಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸುವಂತ ಶಕ್ತಿ ಕೊಟ್ಟಿದ್ದಾನೆ ಅಂತ ನಾನು ಕಾಣ್ತಿದ್ದೀನಿ. ಸೈನಿಕ್ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಅವರ ಗುರುಗಳು ಇವ್ರಿಗೂ ಕೂಡ ಆ ವಿದ್ಯಾಭ್ಯಾಸನ ಹೇಳ್ಕೊಟ್ಟಿದ್ರು. ನಾವು ಸೈನಿಕ್ ಸ್ಕೂಲ್ಗೆ ಆಗಾಗ ಹೋಗ್ತಾ ಇರ್ತೀವಿ ಗುರುಗಳಿಗೆ ಭೇಟಿ ಆಗ್ಲಿಕ್ಕೆಲ್ಲ. ಅಲ್ಲಿ ಹೋದಾಗ್ಲೆಲ್ಲ ಇವರು ಪದೇ ಹೇಳ್ತಿದ್ರು. ಅಲ್ಲಿ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡೋ ಮುಂದೆ ನಾವು ನೋಡ್ತಾ ಇರ್ತಿದ್ವಿ, ಗುರುವಂದನ ಕಾರ್ಯಕ್ರಮಗಳಿಗೆ ಹೋದಾಗ ನೋಡಿದೀವಿ. ಸೊ ಆ ಶಿಸ್ತನ್ನು ಇವ್ರು ಕಲ್ತಿದ್ದಾರೆ. ಇವರಲ್ಲಿ NCC ಕಲ್ತ್ಕೊಂಡು ಬಂದಿದ್ದಾರೆ. ಆಮೇಲೆ ಅದು ಮುಗಿದ್ಮೇಲೆ ಒಳ್ಳೆ ರೀತಿಯಿಂದ ಎಕ್ಸಾಮ್ಸ್ಗಳನ್ನು ಬರೆದು NDA ಪಾಸ್ ಆಗಿ ಆ NDA ಟ್ರೈನಿಂಗ್ ಮಾಡಿದ್ದಾರೆ. ಅದೆಲ್ಲ ಮಾಡಿರೋದನ್ನು ಅವರು ಬರೀ ತಮ್ಗೋಸ್ಕರ ಅಷ್ಟೇ ಉಪಯೋಗ ಮಾಡ್ಕೊಂಡಿಲ್ಲ. ಎಷ್ಟು ಮಕ್ಕಳು ಸಿಗ್ತಾರಲ್ಲ ಕಲಿಬೇಕು ಅಂತ ಹುಮ್ಮಸ್ಸಿಂದ ಹೊರಗಡೆ ಬರ್ತಾರೆ, ಕೇಳ್ತಾರೆ, ಅವ್ರಿಗೆಲ್ಲನೂ ಅವರು ತಮ್ಮ ಟೈಮನ್ನ ಅವ್ರಿಗೆ ಕೊಡ್ತಾರೆ. ದೇಶದಗೋಸ್ಕರ ಯಾರು ಒಳ್ಳೆ ಕೆಲಸ ಮಾಡ್ತೀನಂತ ಮುಂದೆ ಬರ್ತಾರೆ ಅವ್ರಿಗೆ ನಮ್ಮ ಮನೆಯವರು ಫುಲ್ ಟೈಮ್ ಅವ್ರಿಗೆ ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ
ಮಕ್ಕಳು ಬೆಳಿಬೇಕು, ಒಳ್ಳೆ ರಾಷ್ಟ್ರ ಕಟ್ಟಬೇಕು, ಒಳ್ಳೆ ತಂದೆ ತಾಯಿಗಳಿಗೆ ಮಕ್ಕಳಾಗಿರ್ಬೇಕು, ಗುರುಗಳನ್ನ ನೆನೆಸ್ಬೇಕು, ಮತ್ತೆ ನಮ್ಮ ರಾಷ್ಟ್ರ ಶಾಂತಿಯಿಂದ ಇರಬೇಕು ಅನ್ನೋ ಒಂದು ದೊಡ್ಡ ಆಸೆ ಅವ್ರದ್ದು. ದುಡ್ಡು ಹೀಗೆ ಬರತ್ತೆ ಹೋಗತ್ತೆ, ಅದ್ರ ಹತ್ರ ಅವ್ರಿಗೆ ಜಾಸ್ತಿ ಇದು ಇಲ್ಲ, ದುಡ್ಡು ಇರ್ಬೇಕು ಅನ್ನೋದು ಅಷ್ಟೊಂದಿಲ್ಲ. ನಮ್ಗೆ ಒಳ್ಳೆ ರೀತಿಯಿಂದ ಶಾಂತಿಯಿಂದ ಇರೋ ಅಂತ ಮನ್ಸಿರ್ಬೇಕು, ಎಲ್ಲರ ಜೊತೆಗೆ ನಗ್ನಗ್ತಾ ಜೀವನ ಕಳಿಬೇಕು, ಒಳ್ಳೆ ರೀತಿಯಿಂದ ಮಕ್ಕಳನ್ನ ಬೆಳೆಸಿ ಮಕ್ಕಳಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅನ್ನೋದು ಇದು ಒಂದು ದೊಡ್ಡ ಏಮ್ ಆಗಿತ್ತು ನಮ್ಮ ಮನೆಯವ್ರದ್ದು. ಅವರ ಹೆಂಡತಿಯಾಗಿ ನಾನು ಇರೋದಕ್ಕೆ ತುಂಬಾನೇ 7 ಜನ್ಮದ ಪುಣ್ಯ ಮಾಡಿದ್ದೆ ಅಂತ ನನ್ಗನ್ಸತ್ತೆ. ಅವ್ರು ಏನೇ ಮಾಡಿದ್ರು ಅದು ಆ ಪುಣ್ಯ ನನಗೂ ಸ್ವಲ್ಪ ಬರುತ್ತೆ. ಎಲ್ಲರೂ ಹೇಳ್ತಾರೆ ಸಂಜೀವ್ ಅವ್ರ ವೈಫಾ ನೀವು ಅಂತ. ಯಾವಾಗ ನೋಡಿದ್ರು ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಸ್ಕೂಲಲ್ಲಿ ಈ ತರ ಇದ್ರು, ಕಾಲೇಜಲ್ಲಿ ಈ ತರ ಇದ್ರು, ಗೋಲ್ಡ್ ಮೆಡಲಿಸ್ಟ್ ಇದ್ರು ಅಂತ. ಅದನ್ನೆಲ್ಲ ಕೇಳ್ಬಿಟ್ಟು ತುಂಬಾ ಖುಷಿ ಆಗತ್ತೆ. ಇವತ್ತಿನವರೆಗೂ ಅವರು ಯಾರ ಜೊತೆ ಮಾತಾಡಿದ್ರು ಸೌಮ್ಯವಾಗಿ ಮಾತಾಡಿ ಎಲ್ಲರನ್ನೂ ಒಂದೊಂದು ಒಳ್ಳೆ ರೀತಿಯಿಂದಾನೇ ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ, ಆಯುಷ್ಯ, ಸಂಪತ್ತು, ಅವ್ರ ಮಕ್ಕಳಿಗೆ ಒಳ್ಳೆ ಲೈಫ್ ಕೊಡ್ಲಿ. ಆಮೇಲೆ ಅವ್ರಿಗೆ ಇನ್ನೂ ಜಾಸ್ತಿ ಮಕ್ಕಳನ್ನ ಒಳ್ಳೆ ಒಳ್ಳೆ ಅಧಿಕಾರಿಗಳನ್ನ ಮಾಡುವಂತ ಶಕ್ತಿ ಕೊಡ್ಲಿ. NCC ಕ್ಯಾಂಪ್ಗಳು ಇನ್ನೂ ಜಾಸ್ತಿ ಆಗ್ಲಿ, ಅದರಿಂದ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ಲಿ, ಅದರಿಂದ ನಮ್ಮ ನಾಡಿಗೆ ಒಳ್ಳೆ ಹೆಸರು ಬರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ಳುತ್ತೇನೆ. ಜೈ ಹಿಂದ್.